ರಬಾರಿ ಆನೆ ಶಿಬಿರದಲ್ಲಿ ಇನ್ನೊಂದು 2 ಆನೆಗಳ ಮಧ್ಯೆ ಕಾಳಗ ಆಗಿ ಒಬ್ಬ ಅಮಾಯಕರ ಏನು ಮೃತ್ಯು ಆಗಿದೆ. ಅತ್ಯಂತ ನೋವಿನ ಸಂಗತಿ ಆಗಿದೆ. ಬಹಳ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಈ ಒಂದು ಘಟನೆ ನಡೆದು ಹೋಗಿದೆ. ಹೀಗಾಗಿ ನಾನು ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಯಾವುದೇ ನಮ್ಮ ಆನೆ ಶಿಬಿರಗಳಲ್ಲಿ ಪ್ರವಾಸಿಗರೇನಿದ್ದಾರೆ ಅವರಿಗೆ, ವಿಸಿಟರ್ಸ್ಗೆ ಆನೆಯ ಸಮೀಪ ಯಾರೂ ಬರದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತೇಳಿ ಹೇಳಿದ್ದೇನೆ. ಮತ್ತೊಂದು SOP ಹೊಸದಾಗಿ ಪ್ರಿಪೇರ್ ಮಾಡಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾನೆ. ಸಾಮಾನ್ಯವಾಗಿ ಇವತ್ತೆಲ್ಲ ಜನ ಅಲ್ಲಿ ಹೋಗಿ ಆನೆಗೆ ಬಾಳೆಹಣ್ಣು ತಿನ್ನಿಸುವಂಥದ್ದು, ಬೆಲ್ಲ ತಿನ್ನಿಸುವಂಥದ್ದು, ಅದ್ರ ಜೊತೆಯಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು, ಇದೆಲ್ಲ ಮೊದಲಿನಿಂದ ನಡೆದುಕೊಂಡು ಬಂದಂಥದ್ದು. ಯಾಕೆಂದರೆ ಇವೆಲ್ಲ ಆನೆಗಳು ಕುಮ್ಕಿ ಆನೆಗಳು, ಪಳಗಿಸಿದ ಆನೆಗಳು. ಈಗ ಯಾವುದೇ ರೀತಿಯ ಮಾನವನಿಗೆ ಧಕ್ಕೆ ಮಾಡೋದಿಲ್ಲ ಅನ್ನುವಂಥದ್ದು ಭರವಸೆ ಎಲ್ಲರಿಗೆ ಇತ್ತು. ಆದರೆ ಈ ಘಟನೆ ಏನಾಗಿದೆ, ಈಗ ಈ ದುರ್ಘಟನೆಯಿಂದ ಎಲ್ಲರ ಕಣ್ಣು ತೆರೆದಿದೆ. ಆನೆಯ ಬಿಹೇವಿಯರ್ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೀಗಾಗಿ ಇದರಲ್ಲಿ ಮತ್ತೆ ಈ ಕಾಳಗದಲ್ಲಿ ಒಂದು ಆನೆನೂ ಏನು ಭಾಳ ಗಂಭೀರ ಅದಕ್ಕೆ ಗಾಯಗಳಾಗಿತ್ತು, ಅದು ಮೃತಗೊಂಡಿದೆ. ಹೀಗಾಗಿ ಕಂಚನ್ ಆನೆಗೆ ದಸರಾದಲ್ಲಿ ಹಿಂದೆ ಎಲ್ಲ ಭಾಗಿಯಾಗಿತ್ತು. ಅದನ್ನು ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇಲ್ಲ, ಭಾಗಿ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತು ಮುಂಬರುವಂಥ ದಿನಮಾನಗಳಲ್ಲಿ ದಸರಾ ಜಂಬೂ ಸವಾರಿಯಲ್ಲಿ ಸಹಿತ ಜನರು ಆನೆಯ ಸಮೀಪ ಬರದ ರೀತಿಯಲ್ಲಿ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನುವಂಥದ್ದು ಕಟ್ಟುನಿಟ್ಟಿನ ಸೂಚನೆಯನ್ನು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತೇನು ಸಫಾರಿ ನಡೆಸ್ತಾ ಇದ್ದೀವಿ, ಆ ಸಫಾರಿಯಲ್ಲಿ ಸಹಿತ ತೆರೆದ ವಾಹನದಲ್ಲಿ ನಿನ್ನೆ ನನಗೆ ಒಂದು ಮಾಹಿತಿ ಬಂತು. ಏನು ಸಫಾರಿ ವಾಹನಗಳಿದ್ದಾವೆ, ವಾಹನಗಳ ಮೇಲೇನೂ ಆನೆಗಳು ದಾಳಿ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದು ಅತ್ಯಂತ ಗಂಭೀರತೆಯಿಂದ ಸರ್ಕಾರ ಇದನ್ನು ಪರಿಗಣಿಸಿದೆ. ಮತ್ತು ಸಾರ್ವಜನಿಕರ ಮೇನು ಪ್ರವಾಸಿಗರಿದ್ದಾರೆ ಅವರ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಇವತ್ತು ತೆರೆದ ವಾಹನಗಳು ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಅದಕ್ಕೆ ಸಂಪೂರ್ಣವಾಗಿ ಸರಪಳಿ ಹಾಕಬೇಕು ಅಥವಾ ಅದಕ್ಕೆ ಗಾರ್ಡ್ ಮಾಡುವಂಥ ರೀತಿಯಲ್ಲಿ ಸಂಪೂರ್ಣ 100ಕ್ಕೆ 100% ಇವತ್ತು ಯಾರು ವಿಸಿಟರ್ಸ್ ಬರ್ತಾರೆ ಅವರಿಗೆ ಯಾವುದೇ ರೀತಿಯ ಅವರಿಗೆ ಧಕ್ಕೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿರುವಂಥ ರೀತಿಯಲ್ಲಿ ಒಂದು ವಿನ್ಯಾಸವನ್ನು ಮಾಡಿ ಅದನ್ನು ಸಫಾರಿ ನಡೆಸಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇನೆ.